ನಾಡಿನಾದ್ಯಂತ ಹೆಚ್ಚಾಗಿ ಪೂಜಿಸುವಂತಹ ಅಥವಾ ನಂಬುವಂತಹ ದೈವ ಅಂದರೆ ಎಲ್ಲ ದೈವಗಳನ್ನು ಕೂಡ ನಂಬ್ತೀವಿ. ಅದರಲ್ಲೂ ಸ್ವಾಮಿ ಕೊರಗಜ್ಜನನ್ನು ನಾವೆಲ್ಲರೂ ತುಂಬಾ ನಂಬ್ತೀವಿ. ಬರೀ ತುಳುನಾಡಿನ ಜನರು ಮಾತ್ರ ಅಲ್ಲದೆ ನೀವು ಕೇಳೇ ಇರ್ತೀರ, ಅದೆಷ್ಟೋ ಕಡೆಯಿಂದ ಬೇರೆ ಬೇರೆ ಕಡೆಗಳಿಂದ ಕೊರಗಜ್ಜ ಕ್ಷೇತ್ರ ಎಲ್ಲಿದೆ ಅಲ್ಲಿಗೆ ಬಂದು ಅದೆಷ್ಟೋ ಜನರು ಹರಕೆ ತೀರಿಸೋದಾಗಿರ್ಬೋದು ಅಥವಾ ತಾವು ಅಂದ್ಕೊಂಡಿರೋದು ನೆರವೇರುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಬರೋದನ್ನು ನೀವು ನೋಡೇ ಇರ್ತೀರ ಅಥವಾ ಕೇಳೇ ಇರ್ತೀರ. ಅದೇ ಥರ ನಮ್ಮೂರಲ್ಲೂ ಸ್ವಾಮಿ ಕೊರಗಜ್ಜ ಕ್ಷೇತ್ರ ಇದೆ. ನಮ್ಮ ಸುಲಭದವಿನ ಶಬರಿನಗರದಲ್ಲಿರುವಂತಹ ಸ್ವಾಮಿ ಕೊರಗಜ್ಜ ಕ್ಷೇತ್ರದಲ್ಲಿ ಇವತ್ತು ನಾವಿಲ್ಲಿದ್ದೇವೆ. ಈ ಕ್ಷೇತ್ರದ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ಬ್ಲಾಗ್ಗಳಲ್ಲಿ ಸಪ್ರೇಟಾಗಿ ತಿಳಿಸ್ತೀನಿ. ಆದರೆ ಇವತ್ತು ನಾವಿಲ್ಲಿ ಯಾಕಿದ್ದೇವೆ ಅಂತ ಹೇಳಿದರೆ, ಇಲ್ಲಿ ಒಂದು ಮಕರ ಸಂಕ್ರಮಣ, ಇನ್ನೊಂದು ಸೋಣ ಸಂಕ್ರಮಣ, ಇವೆರಡು ತುಂಬ ಅಂದರೆ ತುಂಬ ವಿಶೇಷ ಆಗಿರುತ್ತೆ. ಇವತ್ತಿಲ್ಲಿ ಸೋಣ ಸಂಕ್ರಮಣ ನಡೀತಾ ಇದೆ. ಅದರ ಪ್ರಯುಕ್ತ ಒಂದು ಕಡೆ ಕೊರಗಜ್ಜನಿಗೆ ಬೇಕಾದಂಥ ಪೂಜೆಗಳು ನಡೀತಾ ಇದ್ದರೆ, ಇನ್ನೊಂದು ಕಡೆಗೆ ಸ್ಟೇಜ್ ಪ್ರೋಗ್ರಾಮ್ಗಳು ನಡೀತಾ ಇರುತ್ತೆ. ಅದರಲ್ಲೂ ಇವತ್ತು ಸ್ಟೇಜ್ ಪ್ರೋಗ್ರಾಮಲ್ಲಿ ತುಂಬ ವಿಶೇಷವಾಗಿ ಅಂದರೆ ಯಕ್ಷಗಾನ ತಾಳಮದ್ದಲೆ ನಡೆಯೋಕ್ಕಿದೆ. ಸೊ 1-1.5 ಗಂಟೆಯ ತಾಳಮದ್ದಲೆ ನಡೆಯೋಕ್ಕಿದೆ. ಈ ಯಕ್ಷಗಾನ ತಾಳಮದ್ದಲೆ ಅನ್ನುವಂಥದ್ದು ಒಂದಷ್ಟು ಜನ ಕೂತಲ್ಲಿಯೇ ಬಣ್ಣ, ವೇಷಭೂಷಣ ಇದ್ಯಾವುದೂ ಇಲ್ಲದೆ ಕೂತಲ್ಲಿಯೇ ಸಂಬಂಧಪಟ್ಟಂತಹ ಕಥೆಯ ಪಾತ್ರಗಳನ್ನು ಅಭಿನಯದ ಮೂಲಕ ಅಥವಾ ಪಾತ್ರಗಳ ಮೂಲಕ ತೋರಿಸುವಂತಹ ದೃಶ್ಯ ಆಗಿರುತ್ತೆ. ಸೊ ಇವತ್ತಿಗೆ ನಡೆಯುವಂತಹ ಪ್ರಸಂಗ ಯಾವುದಪ್ಪ ಅಂತ ಹೇಳಿದರೆ ಕೃಷ್ಣ ಸಂಧಾನ ಆಗಿರುತ್ತೆ, ಅಥವಾ ಯುದ್ಧಕ್ಕೆ ನಾಂದಿ ಅಂತಲೇ ಹೇಳ್ಬೋದು. ಅಂದರೆ ಕೃಷ್ಣನು ಪಾಂಡವರ ಪರವಾಗಿ ಕೌರವರ ಹತ್ರ ಯುದ್ಧ ಬೇಡ ಅಂತ ಸಂಧಾನದ ಮೂಲಕ ಶಾಂತಿ ತರಲು ಹೋಗುವಂತಹ ದೃಶ್ಯ ನಮಗೆಲ್ಲರೂ ಗೊತ್ತೇ ಇರುತ್ತೆ. ಸೊ ಅದರ ಪ್ರಸಂಗ ಇವತ್ತಿಲ್ಲಿ ನಡೆಯೋಕ್ಕಿದೆ. ಅದರ ಒಂದಷ್ಟು ತುಣುಕನ್ನು ಇವತ್ತು ನಿಮ್ಮ ಮುಂದೆ ತೋರಿಸ್ತೇನೆ. ಅದರಲ್ಲಿ ಅಂದರೆ ಈ ಯಕ್ಷಗಾನ ತಾಳಮದ್ದಲೆಯಲ್ಲಿ ಹಿಮ್ಮೇಳ ಭಾಗವತರಾಗಿ ಕುಮಾರಿ ನಿಶ್ಮಿತಾ ರೈ ಭಜ ಅವರಿರ್ತಾರೆ. ಸ್ಪಷ್ಟ ನಿರ್ಧಾರವನ್ನು ತಿಳಿಸಿದ್ದೇನೆ. ನಿಷ್ಪಾಂಡ ಪೃಥ್ವಿ ಇದು ನನ್ನ ಧೋರಣೆ. ಅದಕ್ಕಾಗಿ ಪಾಂಡವತ್ರಾಣ ಎನಿಸಿಕೊಂಡ ಶ್ರೀಕೃಷ್ಣನನ್ನು ನಮ್ಮ ಕಡೆ ಒಲಿಸಿಕೊಳ್ಳುವುದಕ್ಕಾಗಿ ದ್ವಾರಾವತಿ ಕಡೆ ತೆರಳಿದ್ದೇನೆ. ಅಲ್ಲಿನ ಘಟನಾವಳಿಗಳನ್ನು ಬೆಳವಣಿಗೆಗಳನ್ನು ತಿಳಿಸುವುದಕ್ಕೋಸ್ಕರ ಮಧ್ಯರಾತ್ರಿ ಕಾಲ ತುರ್ತು ಸಭೆ ಕರೆದಿದ್ದೇನೆ. ಬಂದಿದ್ದಾರಲ್ಲ ಭೀಷ್ಮ
ಭೀಷ್ಮ, ದ್ರೋಣ ಮುಂತಾದವರು. ದ್ವಾರಾವತಿಗೆ ತಲುಪುವ ವೇಳೆಗಾಗಲೇ ಬಂದಿದ್ದಾನಲ್ಲ ಅಲ್ಲಿಗೆ ಆ ಪಾರ್ಥ. ಮಲಗಿರುವ ಶ್ರೀಕೃಷ್ಣನ ಚರಣಾಬ್ಜದಲ್ಲಿ ಒಂಟಿ ಕಾಲಲ್ಲಿ ನಿಂತು ಕಣ್ಣುಗಳನ್ನು ಮುಚ್ಚಿ ಕೃಷ್ಣ ಸ್ತುತಿಯನ್ನು ಮಾಡುತ್ತಿದ್ದ. ಕೇಳಿ ಕೇಳಿ ಕಾನನವಾಸಿಗಳಾದ ಪಾಂಡವರು ಮತ್ತೇನು ಮಾಡಬಲ್ಲರು? ನಾನಾದರೂ ಹಸ್ತಿನಾವತಿಯ ಅರಸ. ನನ್ನ ಗಣನೆಗೆ ತಕ್ಕಂತೆ ಕೃಷ್ಣನ ಶಿರೋಭಾಗದಲ್ಲಿರುವ ಉಚಿತಾಸನದಲ್ಲಿ ಆಸೀನನಾದೆ. ಸ್ವಲ್ಪ ಸಮಯದಲ್ಲೇ ಎಚ್ಚೆತ್ತ ಶ್ರೀಕೃಷ್ಣನು ಉಭಯ ಕುಶಲೋಪಚಾರಿ ನಡೆಸಿ ಮಾತನಾಡಿಸಿದ. ಕೌರವ ಪಾಂಡವರಾದ ನಮ್ಮೊಳಗೆ ಮಹಾಸಂಗ್ರಾಮ ನಡೆಯಲಿದೆ ಎಂದು ಈರುವರೆಗೂ ನೀನು ಸಹಾಯಕನಾಗಬೇಕೆಂಬ ವಿಷಯವನ್ನು ಅರಿತಿದೆ. ಪಾರ್ಥನಿಂದಲೂ ಇದೇ ವಿಷಯ ವ್ಯಕ್ತಪಡಿಸಲ್ಪಟ್ಟಿತು. ಮುಂದೆ ನಡೆದಿದ್ದೇನು? ಶ್ರೀಕೃಷ್ಣನು ನಿರಾಯುಧನಾಗಿ ಒಂದು ಭಾಗಕ್ಕೂ, ಬಲಭದ್ರಾದಿಯ ಸಮಸ್ತ ಸೇನೆಯೊಂದಿಗೆ ಬಲಭದ್ರಾದಿ ದೇವನು ಮತ್ತೊಂದು ಭಾಗಕ್ಕೂ ಪ್ರಥಮ ಆಯ್ಕೆಯ ಅವಕಾಶವನ್ನು ಪಾರ್ಥನಿಗೆ ನೀಡಿದನು. ಪಾರ್ಥನು ನಮ್ಮ ಭಾಗಕ್ಕೆಂದು ರಮೇಶನನ್ನು ಒಲಿಸಿಕೊಂಡನು. ಪರಿಣಾಮವಾಗಿ ಬಲಭದ್ರಾದಿಯ ಸಮಸ್ತ ಸೇನೆಯು ನಮ್ಮ ಪಾಲಿಗೆ ಒದಗಿ ಬಂದಿತು. ಕೃಷ್ಣನು ಆಯುಧಪಾಣಿಯಾಗಿ ಯುದ್ಧ ಮಾಡದಂತೆ ಮಾತನ್ನು ಪಡೆದು ಬಲಭದ್ರಾದಿ ದೇವರ ಬಳಿ ತೆರಳಿ ಅಭಯವನ್ನು ಪಡೆದು ಹಿಂದಿರುಗಿದ್ದೇನೆ. ಇನ್ನು ಭಯವೇನು ನಮಗೆ? ಇನ್ನು ನಮಗೇನು ಭಯ? ಬಲಭದ್ರಾದಿಯ ಸಮಸ್ತ ಸೇನೆಯು ನಮ್ಮ ಜೊತೆಗಿರುವಾಗ ಆ ಕಾನನವಾಸಿಗಳಾದ ಪಾಂಡವರು ನಮಗೇನು ಗಣ್ಯ? ಪಾಂಡವರನ್ನು ಸೂತ್ರದ ಕೊಂಬೆಯಂತೆ ಕುಣಿಸುತ್ತಿದ್ದಾನಲ್ಲ ಆ ದುರ್ಗಾಹಿ ಕೃಷ್ಣ, ಆತನ ಆಟವು ನಮ್ಮ ಮುಂದೆ ನಡೆಯದು. ಒಂದು ವೇಳೆ ನಾನು ಸಾಮದಿಂದ ರಾಜ್ಯವನ್ನು ನೀಡುತ್ತಿದ್ದರೆ ನಮ್ಮ ಕ್ಷಾತ್ರಿಯ ಪಂಥಕ್ಕೆ ಅವಮಾನವೆಸಗಿದಂತೆ. ಇಷ್ಟರವರೆಗೆ ಕೌರವ ಹಾರಿಸಿದ ಬಾವುಟಕ್ಕೆ ಕಳಂಕವಾದೀತು. ಹೆಚ್ಚೇಕೆ ದೇವಾನುದೇವತೆಗಳು ಕೂಡ ಸುಮ್ಮನಿರಲಾರರು. ಇನ್ನು ಪಾಂಡವನೆಯವರನ್ನು ಏನು ಮಾಡುತ್ತೇನೆ ಗೊತ್ತೇ? ಮುಂದೆ ನಡೆಯುವ ಮಹಾಸಂಗ್ರಾಮದಲ್ಲಿ ಪಾಂಡವನೆಯವರನ್ನು ಗೋವಳ ಕೃಷ್ಣನ ಸಮೇತ ಪರಾಜಯಗೊಳಿಸಿ ಪಾಂಡವನೆಯವರನ್ನು ಪಾಂಚಾಲಿ ಸಹಿತ ನನ್ನ ಭೃತ್ಯರ ತಂಡದಲ್ಲಿ ಸೇರಿಸದಿದ್ದಲ್ಲಿ ನನ್ನ ಮುಖದಲ್ಲಿ ರಾರಾಜಿಸುವುದು ಮೀಸೆಯಲ್ಲ. ಇದು ನನ್ನ ಶಪಥ. ಇದು ನನ್ನ ಗಂಡುಗಲಿ ಸುಯೋಧನನ ನಿಲುಮೆ. ಗಂಡುಗಲಿದ ನುಡಿಯೇ ಗುರು ಕೃಪರಂಡಳೆದು ನೀತಿಗಳ ಪೇಳಿದ. ಗುರು ಕೃಪರಂಡಳೆದು ನೀತಿಗಳ ಪೇಳಿದ. ರಂಡ ಜಾತಿ ಪರತನ ಭಕ್ತರೊಳಗಿದ ಬೇಳೆನ್ನು. ಕೌರವನಾಡಿದ ಬಿರುನುಡಿಗಳನ್ನು ಕೇಳಿ ಸಭಾಸದರೆಲ್ಲರೂ ಸ್ತಂಭೀಭೂತರಾಗಿದ್ದಾರೆ. ಆಚಾರ್ಯರಾದ ನಮ್ಮ ಪ್ರತಿಕ್ರಿಯೆಯ ನಿರೀಕ್ಷೆಯಲ್ಲಿದ್ದಾರೆ ಎಂಬುದು ಅರ್ಥವಾಯಿತು. ಕೌರವನಿಗೆ ಈಗ ಒಂದೆರಡು ನೀತಿಯ ಮಾತುಗಳನ್ನಾಡದೆ ಉಳಿದರೆ ಆತನ ಮಾತಿಗೆ ಸಹಮತ ಸೂಚಿಸಿದಂತೆಲ್ಲವೇ? ಹಾಗಾಗಿ ನನ್ನ ಮಾತಿಗೆ ಆತನಿಂದ ಮನ್ನಣೆ ಸಿಗುತ್ತದೋ ಇಲ್ಲವೋ ಎಂಬುದಲ್ಲ ಮುಖ್ಯ. ಒಂದೆರಡು ನೀತಿಯ ಮಾತುಗಳನ್ನಾದರೂ ಆಡಬೇಕು. ನನ್ನ ಕರ್ತವ್ಯವನ್ನಾದರೂ ಮಾಡುತ್ತೇನೆ. ಎಲೆ ಭೂಪತಿ ಕೌರವೇಶ್ವರ,
ಮಧ್ಯ ಭೂಪತಿಯಾಗಿದ್ದರು. ನಮ್ಮ ಪಾಲಿಗೆ ಮಗು ತಾನೆ. ಅಪ್ಪ, ನೀನಾಡಿದ ನುಡಿಗಳನ್ನು ಕೇಳಿದಾಗ ಮಾತನಾಡದೆ ಉಳಿಯುವುದಕ್ಕಾಗಲಿಲ್ಲವಪ್ಪ. ಯಾಕೆ? ಕೌರವ ಪಾಂಡವರಾದ ನಿಮ್ಮೊಳಗೆ ಬೆಳೆದು ಬಂದಂತಹ ವೈರತ್ವ ಇಂದು ನಿನ್ನೆಯದಲ್ಲ. ನೀನು ಪಾಂಡವರ ಬಗ್ಗೆ ತಿಳಿಯದವನೇನಲ್ಲ. ನೀನಂದೆಯಲ್ಲ, ಪಾಂಡವರನ್ನು ಸಮರದಿ ಮಾಡಿಸಿ ಅವರನ್ನು ನನ್ನ ಸೇವಕನನ್ನಾಗಿಸಿ ಎಂದು. ಅದು ಸಾಧ್ಯವಾದೀತೆ ಮಗು? ಪಾಂಡವ ದ್ವೇಷವನ್ನು ಜೀರ್ಣಿಸಿಕೊಳ್ಳಬಲ್ಲೆಯ? ಶ್ರೀಕೃಷ್ಣ ಪರಮಾತ್ಮನ ಕೃಪಾಶಯದಲ್ಲಿ ಬೆಳೆದ ಅವರನ್ನು ಅಷ್ಟು ಸುಲಭವಾಗಿ ಪರಾಜಯಗೊಳ್ಳಲು ಆತ ಬಿಟ್ಟಾನೆ ಹೇಳು? ಮಗು, ಯೋಚಿಸಿ ನೋಡು. ದ್ಯೂತ ಪ್ರಕರಣದಲ್ಲಿ ಪರಾಜಿತರಾಗಿ ಕಾಡು ಸೇರಿದ ಪಾಂಡುತನೆಯರು ವನವಾಸ ಅಜ್ಞಾತವಾಸವನ್ನು ಎಷ್ಟು ಲೀಲಾಜಾಲವಾಗಿ ಪೂರೈಸಿದ್ದು ಮಾತ್ರವಲ್ಲದೆ ಆ ಕಾಲದಲ್ಲಿದ್ದ ನಾನಾ ರೀತಿಯ ಶಕ್ತಿ ಸಂಚಯಗಳನ್ನು ಮಾಡಿಕೊಂಡಿದ್ದಾರೆ. ಅಯ್ಯ ಕುರುಪತಿ, ಯಾಕೋ ಈ ರೀತಿ ಜ್ಞಾನಾಂಧನದೆ? ಕಂಡವರ ಮಾತಿಗೆ ತಲೆದೂಗಿ ಕಂಡವರ ಬೋಧೆಯ ಕೇಳಿ ಕುಣಿದಾಡಿ ದುರ್ಯೋಧನ, ನಿನ್ನ ಈ ರೀತಿಯ ವರ್ತನೆಯಿಂದ ಹಸ್ತಿನಾವತಿಯ ಸರ್ವನಾಶ ಖಂಡಿತ. ಈ ಭೂಮಿ ಯಾರಿಗೂ ಸ್ಥಿರವಲ್ಲ. ನಮ್ಮ ಜೀವನವು ಅಸ್ಥಿರವೇ ಸರಿ. ಈ 3 ದಿನದ ಬಾಳ್ವೆಯಲ್ಲಿ ಅಸ್ಥಿರವಾದ ಸಂಪತ್ತಿಗೆ ಆಸೆಪಟ್ಟು ಏನು ಪಡೆಯಬಹುದು ಹೇಳು? ಬಹುಶಃ ನಾನಾಡಿದ ಮಾತುಗಳು ನಿನಗೆ ರುಚಿಸದೇ ಇರಬಹುದು. ಅದಕ್ಕೂ ಕಾರಣ ಇದೆ. ನಿನ್ನ ಹಿಂದೆ ಕೆಲವು ವ್ಯಕ್ತಿಗಳಿದ್ದಾರಲ್ಲ, ಅವರ ದುರ್ಬೋಧನೆಗಳನ್ನು ನಿನಗೆ ನೀಡಿ ನಿನ್ನನ್ನು ಹಾದಿ ತಪ್ಪಿಸುತ್ತಿದ್ದಾರೆ. ಅಂಥವರ ಕದಂಬ ಬಾಹುಗಳಿಂದ ಹೊರಬಂದರೆ ನಿನಗೂ ರಾಜ್ಯಕ್ಕೂ ಕ್ಷೇಮ ಮಗು. ಕಂಡವರ ಮಾತಿಗೆ ಮರುಳಾಗಬೇಡ. ಪಾಂಡವರು ನಿನ್ನವರೆಂಬ ಸತ್ಯವನ್ನು ಒಪ್ಪಿಕೊಂಡು ಅವರ ಜೊತೆ ಸೇರಿ ಶ್ರೀಕೃಷ್ಣ ಪರಮಾತ್ಮನ ಮೊರೆಹೊಕ್ಕು ಸುಂದರವಾದ ಶಾಂತಿಯುತವಾದ ಬದುಕನ್ನು ಕಂಡುಕೊ ಮಗು. ಬೇಡ, ಪಾಂಡವ ದ್ವೇಷ ಬೇಡ. ಆಚಾರ್ಯನೇ, ನಿಲ್ಲಿಸಿ ನಿಮ್ಮ ನಮ್ಮ ಧೈರ್ಯವನ್ನು ಬೇಡರ ವೈರಿಗಳ ಹೊಗಳುವ ಜಾತಿ ಸ್ವಭಾವ ಬಿಡುವನೇ ಪಾರ್ವರು. ಆಚಾರ್ಯರೇ, ನಿಲ್ಲಿಸಿ ನಿಮ್ಮ ಉಪದೇಶವನ್ನು. ಪ್ರಾಜ್ಞನಿದ್ದೆ ಎಂದು ಬಗೆದು ನನ್ನ ಅಂತರಾತ್ಮವನ್ನು ನಿಮ್ಮ ಮುಂದೆ ಇರಿಸಿದರೆ ನೀವು ನನ್ನ ವೈರಿಗಳಾದ ಪಾಂಡವರನ್ನು ಹೊಗಳಲು ಪ್ರಾರಂಭಿಸಿದ್ದೀರಲ್ಲ. ಕರ್ಣ, ಆಲಿಸಿದೆಯ ಬ್ರಾಹ್ಮಣರ ನುಡಿಗಳನ್ನು? ಕೌರವೇಶ್ವರ ಮಹಾಪ್ರಭು ಮಹಾಪ್ರಭು ಲಾಲಿಸಬೇಕು ಸ್ವಾಮಿ. ಈ ಬ್ರಾಹ್ಮಣರ ನುಡಿಗಳನ್ನು ಕೇಳಿದಾಗ ರೋಷ ಉಕ್ಕೇರಿ ಬರ್ತಾ ಇದೆ. ವಿಪ್ರರ ಪೌರುಷ ಏನಿದ್ದರೂ ಅದು ಭೋಜನ ಶಾಲೆಯಲ್ಲಿ ಮಾತ್ರ. ಶಾಸ್ತ್ರೀಯ ವಿದ್ಯೆ ಇವರಿಗೇನು ಗೊತ್ತು ಗುರುದೊರೆ ಈ ಬ್ರಾಹ್ಮಣರು?
ಯಾವತ್ತು ಪಾಂಡವ ಪಕ್ಷಪಾತಿಗಳು. ನಿನ್ನ ಒಪ್ಪಂದವನ್ನು ಉಂಡು ಸದಾ ನಿನ್ನ ವೈರಿಗಳಿಗೆ ಒಲಿತನ್ನು ಬಗೆಯುವಂತ ಇವರಿಂದ ನೀನೇನನ್ನು ನಿರೀಕ್ಷಿಸಬೇಡ. ಕೌರವೇಶ್ವರ, ಮುಂದೆ ನಡೆಯಬಹುದಾದಂತಹ ಮಹಾ ಸಂಗ್ರಾಮದಲ್ಲಿ ಬ್ರಾಹ್ಮಣ ಸಹಾಯಸ್ತ ಬೇಡ. ಇದೋ ನಾನಿದ್ದೇನೆ. ಪಾಂಡವರನ್ನ ಪರಾಜಯಗೊಳಿಸಿ ಜಯಲಲನೆಯನ್ನು ನಿನಗೆ ದೊರಕಿಸಿಕೊಡುತ್ತೇನೆ. ಅದಕ್ಕಾಗಿ ಇಂತಹ ವಿಶ್ವಾಸಘಾತುಕರು ನಿನ್ನ ಸಭೆಯಲ್ಲಿರುವುದೋ ಉಚಿತವಲ್ಲ. ಅವರ ಮುಖಾವಲೋಕನವೂ ನಿಷಿದ್ಧ. ತಕ್ಷಣವೇ ಈ ಬ್ರಾಹ್ಮಣ ಸಂದೋಹವನ್ನು ಹೊರದಬ್ಬು. ನನಗೆ ಅಪ್ಪಣೆ ಇದ್ದಲ್ಲಿ ನಾನೇ ಆ ಕೆಲಸವನ್ನು ನಡೆಸಿಕೊಡುತ್ತೇನೆ. ಯೋಚಿಸಬೇಡ, ಇನ್ನೇಕೆ ತಡ, ಯೋಚಿಸಬೇಡ. ನಾನಿದ್ದೇನೆ ನಿನ್ನ ಸಹಾಯಕ್ಕಾಗಿ. ಎಲ್ಲವೋ ಸೂತಪುತ್ರನೇ, ಅಲ್ಪನಿಗೆ ಐಶ್ವರ್ಯ ಬಂದಲ್ಲಿ ಮಧ್ಯರಾತ್ರಿಯು ಕೊಡೆ ಹಿಡಿಯುತ್ತಾನೆ ಎಂಬ ನಾಟ ಉಕ್ತಿಗೆ ಜೀವಂತ ಸಾಕ್ಷಿಯಾದೆ. ಕೌರವ ಪಾಂಡವರ ಪರೀಕ್ಷಾರಂಗ ಅನಿರೀಕ್ಷಿತವಾಗಿ ಪ್ರವೇಶಿಸಿದವ ನೀನು. ಅಲ್ಲಿ ಕೌರವನಿಂದ ಅನುಗ್ರಹಿತನಾಗಿ ನಿರಾಯಸವಾಗಿ ಅಂಗದೇಶಾಧಿಪತಿ ಎನಿಸಿಕೊಂಡೆ. ಆ ಬಳಿಕ ನನ್ನಪ್ಪನಾದ ದ್ರೋಣಾಚಾರ್ಯರು ಗುರು ದಕ್ಷಿಣೆಯಾಗಿ ದ್ರುಪದನನ್ನು ಹೆಡೆಮುರಿ ಕಟ್ಟಿ ತರುವಂತೆ ಅಪೇಕ್ಷಿಸಿದಾಗ ಅದಕ್ಕೆ ಮುಂದಾದುದು ನಿನ್ನೊಡೆಯ ಕೌರವನಲ್ಲವೇ? ಆ ಕೌರವನೊಂದಿಗೆ ಸೇರಿ ದ್ರುಪದನಿಂದ ಪೆಟ್ಟು ತಿಂದು ಬಂದ ದಾರಿಗೆ ಸುಂಕವಿಲ್ಲವೆಂಬಂತೆ ಓಡಿ ಬಂದವ ನೀನೂ ಒಬ್ಬ ವೀರನಾಗಿದ್ದರೆ ನೀನೂ ಒಬ್ಬ ವೀರನು. ಮೊನ್ನೆ ಪಾಂಡವರ ವನವಾಸದ ಕಾಲದಲ್ಲಿ ಶರಕೇಳಿಯ ನೆಪವನ್ನೊಡ್ಡಿ ಹೋಗಿದ್ದೀರಲ್ಲ. ಆಗ ಆ ಕೇಶವನೊಬ್ಬನು ನಿನ್ನೊಡೆಯನಾದ ಕೌರವನನ್ನು ನಾಗಾಪಾಶದಿಂದ ಬಂಧಿಸಿ ಗಂಧರ್ವಲೋಕಕ್ಕೆ ಕೊಂಡೊಯ್ಯಲು ಉದ್ಯುಕ್ತನಾದಾಗ ಆ ಗಂಧರ್ವನಲ್ಲಿ ಹೋರಾಡಿ ಪರಾಜಿತನಾಗಿ ವಿಕರ್ಣನ ರಥಕ್ಕೆ ಹಾರಿ ಪಲಾಯನಗೈದ ನೀನೂ ಒಬ್ಬ ಧೀರನು. ಆ ಬಳಿಕ ಉತ್ತರ ಗೋಗ್ರಹಣದ ನೆಪದಿಂದ ವಿರಾಟ ನಗರಿಯನ್ನು ಮುತ್ತಿಗೆ ಹಾಕಿದ ನಿಮ್ಮನ್ನು ಪಾರ್ಥನು ಏಕಾಂಗಿಯಾಗಿ ಎದುರಿಸಿದಾಗ ನಿನ್ನ ಪೌರುಷ ಎಲ್ಲಿ ಅಡಗಿತ್ತು? ಪಾರ್ಥನ ಬಾಣವೊಂದನ್ನು ಸಹಿಸಲ ಸಾಧ್ಯವಾಗಿ ಧರಾಶಾಯಿಯಾದ ನೀನು ಈ ಹಸ್ತಿನಾವತಿಯನ್ನು ರಕ್ಷಿಸಬಲ್ಲೆಯ? ಪಾಂಡವರನ್ನು ಸೋಲಿಸಬಲ್ಲೆಯ? ಎಲ್ಲ ದುರ್ತ, ನೋಡಬೇಡ ನಮ್ಮ ವದನವ. ಹೊರತಪ್ಪಬೇಕೆ ಎಂದೆಯಲ್ಲ, ಬೇಡ, ನಾವಾಗಿಯೇ ಹೊರ ಹೋಗಲು ಸಿದ್ಧರಿದ್ದೇವೆ. ಆದರೆ ಒಂದು ಷರತ್ತು, ಪಾಂಡವರಿಗೆ ರಣವೀರ್ಯವನ್ನು ನಿನ್ನೊಡೆಯಿಂದ ಕೊಡಿಸಿ ಪಾಂಡವರನ್ನು ಪ್ರತಿನಿಧೀಕರಿಸಿ ನಾನೂ ವೀರ್ಯವನ್ನು ಪಡೆದು ಈ ಪಾಂಡವರ ಕಡೆ ಸೇರುತ್ತೇನೆ. ಈ ಯುದ್ಧ ಕ್ಷೇತ್ರದಲ್ಲಿ ಈ ಬ್ರಾಹ್ಮಣರಾರೆಂಬುದನ್ನು ತೋರಿಸಿಕೊಡುತ್ತೇನೆ. ಕೊಡಿಸು ರಣವೀರ್ಯ. ಸಾಕು ಮಾಡು, ನಿನಗೇನು ರಣವೀರ್ಯ ಬೇಕೆ?
ಅಶ್ವತ್ಥಾಮ, ಏನಂದೆ? ಪಾಂಡವರ ಪಕ್ಷವನ್ನೇರಿ ನಮ್ಮನ್ನು ಎದುರಿಸಿವೆಯಾ? ನಿನಗೇನು ರಣವೇಳೆ ಬೇಕೆ? ಇದೋ ಖಡ್ಗವನ್ನೆಲ್ಲ ಕಟಾರಿಯನ್ನೇ ಕೈಗೆತ್ತಿಕೊಂಡಿದ್ದೇನೆ. ನಿನ್ನ ಅಹಂಕಾರಕ್ಕೆ ಕಾರಣೀಭೂತವಾದ ನಿನ್ನ ಮೂರನೇ ಕಣ್ಣಿದೆಯಲ್ಲ, ಅದನ್ನು ಮೊದಲ ಕಿತ್ತಿಸಿದು ನಿನ್ನ ನಾಲಿಗೆಯನ್ನು ಸೀಳಿ ಬಳಿಕ ನಿನ್ನ ಕತ್ತನ್ನು ಕತ್ತರಿಸಿ ಶಾಕಿನಿ ಢಾಕಿನಿಯವರಿಗೆ ಔತಣವಿತ್ತೇನೆ. ಬಾ ಮುಂದೆ ಬಾ. ಎಲ್ಲ ಕೆಟ್ಟವನೇ, ಬ್ರಾಹ್ಮಣರಾದ ನಮ್ಮ ಕತ್ತು ಅಷ್ಟು ಸುಲಭವಾಗಿ ನಿನ್ನ ಕತ್ತಿಗೆ ಆಹುತಿಯಾಗಬಹುದೆಂದು ಬಗೆದೆಯ? ನಮಗಾದರೂ ಕತ್ತಿ, ಬಿಲ್ಲು, ಬಾಣಗಳ ಅವಶ್ಯಕತೆ ಇಲ್ಲ. ಇದೋ ದರ್ಭೆಯೊಂದನ್ನು ಕೈಗೆತ್ತಿಕೊಂಡಿದ್ದೇನೆ. ಇದನ್ನು ಅಭಿಮಂತ್ರಿಸಿ ನಿನ್ನನ್ನು ಹಾಗೂ ಸಕಲ ಕೌರವಾದಿಗಳನ್ನು ಸರ್ವ ನಾಶ ಮಾಡುತ್ತೇನೆ. ಆ ಬಳಿಕ ಧರ್ಮರಾಯನನ್ನು ಕರೆತಂದು ಈ ಹಸ್ತಿನಾವತಿಯ ಒಡೆಯನಾಗಿ ಪ್ರತಿಷ್ಠಾಪಿಸುತ್ತೇನೆ. ನನ್ನ ಕೈ ತಡೆಯುವವರಾನೆಂದು ನೋಡುತ್ತೇನೆ. ತಡೆ ತಡೆ ಆಚಾರ್ಯರೇ, ಶಾಂತಂ ಶಾಂತ. ಮೇಲುವರೆದು ಕಾಲವೆಂದು ನೃಪಾಲನು ಭಯರ ಮನದ ರೋಷವರು ಬೀಡುಗೊಳಿಸಿದ ತಿಮ್ಮಳಿಗೆ ಕಡಿದಾಡಬೇಡ. ಕರ್ಣ, ನಿನ್ನ ಕತ್ತಿಯನ್ನು ಹೊರಗಾಣಿಸು. ಆಚಾರ್ಯರೇ, ನಿಮ್ಮ ದರ್ಭಾಸ್ತ್ರವನ್ನು ಶಮನಗೊಳಿಸಿ. ನಮ್ಮ ಆಸ್ಥಾನದಲ್ಲಿ ನಾವೇ ಪರಸ್ಪರ ಹೋರಾಟಕ್ಕೆ ಸನ್ನದ್ಧರಾದಲ್ಲಿ ನಾವೆಂತೂ ನಮ್ಮ ವೈರಿಗಳಾದ ಪಾಂಡವರನ್ನು ಸೋಲಿಸಬಲ್ಲೆವು. ನಿಮ್ಮ ಪರಾಕ್ರಮಗಳೇನಿದ್ದರೂ ಈ ಕೌರವನಿಗೆ ಮೀಸಲಿಟ್ಟವರು ತಾನೆ. ಹಾಗಾಗಿ ಮುಂದೆ ನಡೆಯುವ ಮಹಾ ಸಂಗ್ರಾಮದಲ್ಲಿ ನಿಮ್ಮ ಬಲುಹೇನೆಂಬುದನ್ನು ತೋರಿಸಿ ನಮ್ಮ ವೈರಿಗಳಾದ ಪಾಂಡವರನ್ನು ಪರಾಜಯಗೊಳಿಸಿ ಈ ನಿಮ್ಮ ಕೌರವನಿಗೆ ಹಸ್ತಿನಾವತಿಯ ಒಡೆತನವನ್ನು ಸ್ಥಿರವಾಗಿಸಿ. ಶಾಂತರಾಗಿರಿ, ಶಾಂತರಾಗಿರಿ. ಪ್ರಭು, ತಮ್ಮ ಅಪೇಕ್ಷೆಯ ಮೇರೆಗೆ ಇದೋ ನನ್ನ ಕತ್ತಿಯನ್ನು ಹೊರಗಾಣಿಸಿರುತ್ತೇನೆ. ಕೌರವೇಶ್ವರ, ನಿನ್ನ ಮಾತಿಗೆ ಹೋಗೊಟ್ಟು ಇದೋ ನನ್ನ ದರ್ಭಾಸ್ತ್ರವನ್ನು ಹಿಂಪಡೆದಿದ್ದೇನೆ. ಚಿಂತಿಸದಿರು. ಸಂತೋಷ. ದಾಯ ಭಾಗದೊಳೆದು ಗ್ರಾಮವು ಕೊಡುವಂದದಲ್ಲಿ ಕೃಷ್ಣರಾಯ ಸಂಧಾನಮಂ ಮಾಡಬರಬೇಕು. ನೀನೆಂದನ ಮಹಿಮನು. ನನ್ನ ಅಭಿನಮನ ಸ್ವಾಮಿ. ಹಾ ಕೃಷ್ಣ, ಹಾ ಪಾಂಡವರಾದ ನಮ್ಮ ಜೀವನದಲ್ಲಿ ಅದೆಷ್ಟು ತಿರುವುಗಳು. ಹೌದು. ಅಂದು ನಾವು ದ್ಯೂತ ಪ್ರಕರಣದಲ್ಲಿ ಪರಾಜಿತರಾಗಿ ದ್ಯೂತ ಪಂಥಕ್ಕನುಗುಣವಾಗಿ ವನವಾಸ ಅಜ್ಞಾತವಾಸವನ್ನು ಪೂರೈಸಿ ಬಂದ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ನೀಡುವಂತೆ ದೃಪದ ಪುರೋಹಿತರ ಮೂಲಕ ಕೇಳಿಕೊಂಡಾಗ ಕೌರವನಿಂದ ಬಂದ ಉತ್ತರವಾದರೂ ನಕಾರಾತ್ಮಕವಾಗಿತ್ತಷ್ಟೇ. ಆದರೆ ಈಗ ತಾನೇ ಕೌರವನ ಕಡೆಯವರಿಂದ ಕಳುಹಿಸಲ್ಪಟ್ಟ ಸಂಜಯನ ಮೂಲಕ ಬಂದ ಸಂದೇಶವಾದರೂ ಏನದು? ಪಾಂಡವರು ಸೋತ ಭೂಮಿಯನ್ನು ಬಾಣದ ತುದಿಯಲ್ಲಿರಿಸಿದ್ದೇನೆ, ಕ್ಷತ್ರಿಯ ಪಂಥಕ್ಕನುಗುಣವಾಗಿ ಯುದ್ಧ ಮುಖೇನ ಪಡೆದುಕೊಳ್ಳಲಿ ಎಂಬುದಾಗಿ ತಾನೇ. ಹೌದು ಕೃಷ್ಣ, ಕೌರವನ ಈ ಮಾತಿಗೆ ನಾನು ಸಹಮತ ನೀಡಲಿಲ್ಲ. ಕೃಷ್ಣ, ಒಂದು ವೇಳೆ ನೀನು ಈ ಪ್ರಕರಣದಲ್ಲಿ ಮಧ್ಯ ಪ್ರವೇಶಿಸಿದೆ ಎಂದಾದಲ್ಲಿ ಆ ದುರ್ಯೋಧನನ ಮನಸ್ಸು ಪರಿವರ್ತನೆಗೊಂಡು ನಮಗೆ ಬರಬೇಕಾದ ದಾಯಭಾಗವನ್ನು ನೀಡಬಹುದು ಎಂಬುದಾಗಿ ನನ್ನ ಅನಿಸಿಕೆ ದೇವ. ಹಾಗಾಗಿ ಇದೋ ನಿನ್ನಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತಾ ಇದ್ದೇನೆ. ತಾವು ನಮಗಾಗಿ ಹಸ್ತಿನಾವತಿಗೆ ತೆರಳಿ ಆ ದುರ್ಯೋಧನನನ್ನು ಸಂಧಿಸಿ ಮಾತನಾಡಿ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ನೀಡುವಂತೆ ಮಾಡಬೇಕು ದೇವ. ಒಂದು ವೇಳೆ ಇದಕ್ಕೆ ಕೌರವನೇನಾದರೂ ಒಪ್ಪದೇ ಇದ್ದಲ್ಲಿ ಪಾಂಡವರಾದ ನಮಗೆ ಬದುಕಿ ಉಳಿಯುವುದಕ್ಕೋಸ್ಕರ ಕನಿಷ್ಠ 5 ಗ್ರಾಮವನ್ನಾದರೂ ಪಡೆದು ಬರಬೇಕು ಸ್ವಾಮಿ. ನಾವು ಅಷ್ಟರಲ್ಲೇ ತೃಪ್ತರಾಗುತ್ತೇವೆ. ಈ ಕಾರ್ಯವು ನಿನ್ನಿಂದ ಮಾತ್ರ ಸಾಧ್ಯ. ಹಾಗಾಗಿ ನಿನ್ನಲ್ಲಿ ಬೇಡಿಕೊಳ್ಳುತ್ತಾ ಇದ್ದೇನೆ. ಇದೋ ನಿನ್ನ ಪಾದ ಕಮಲಕ್ಕೆರಗಿ ಬೇಡಿಕೊಳ್ಳುತ್ತಾ ಇದ್ದೇನೆ ಕೃಷ್ಣ, ಬೇಡಿಕೊಳ್ಳುತ್ತಾ ಇದ್ದೇನೆ. ಧರ್ಮರಾಯ, ಕರುಣಾಡು ನೀತಿ ನೀತಿ ಕರುಣಾಳು ನಿನಗೆ ವಿಘಾತ ವಿಧಿಸಿದ ದುಷ್ಟನಲ್ಲಿ
ಅಯ್ಯ ಧರ್ಮರಾಯ, ನಿನ್ನ ಕಾರುಣ್ಯಮಯ ಮನೋಧರ್ಮಕ್ಕೆ ನಮೋ ನಮಃ. ಹ, ಪಾಂಡವರಾದ ನೀವು ಕೌರವರಿಂದ ಪಟ್ಟ ಪಾಡೇನು? ಹೌದು ಬಾಲ್ಯದಿಂದಲೇ ನೀವು ಕೌರವರಿಂದ ದ್ವೇಷಿಸಲ್ಪಟ್ಟವರು. ಹೌದು ಸ್ವಾಮಿ, ನಿಮ್ಮ ವಿನಾಶಕ್ಕಾಗಿ ನಡೆದ ಪ್ರಯತ್ನಗಳೆಷ್ಟು? ಬಹಳಷ್ಟು. ಮಾತ್ರವಲ್ಲದೆ ಕಪಟ ದ್ಯೂತವನ್ನಾಡಿ 13 ವರುಷಗಳ ಕಾಲ ಹಸ್ತಿನಾವತಿಯಿಂದ ಹೊರಗಿಟ್ಟಿದ್ದರು. ಹ, ಇಷ್ಟೆಲ್ಲ ದುಷ್ಕೃತ್ಯಗಳನ್ನು ಮಾಡಿದ ಆ ಮಹಾಪಾಪಿಯ ಮೇಲೆ ನಿನಗೆ ಸಂಪ್ರೀತಿಯೇ? ಇನ್ನೇನು ಮಾಡಲಿ ದೇವಾ? ಯಮಸೂನು, ಮಗದೊಮ್ಮೆ ಚಿಂತಿಸು. ನಿನ್ನ ಆತ್ಮಸಾಕ್ಷಿಯನ್ನೊಮ್ಮೆ ಪ್ರಶ್ನಿಸಿ ನೋಡು. ವಾಸುದೇವ, ಹಾ. ನಿನ್ನ ಮಾತಿಗೆ ನನ್ನ ಸಹಮತ ಇಲ್ಲವೆಂದಲ್ಲ ಸ್ವಾಮಿ. ಆದರೇನು ಮಾಡೋಣ? ಹಾ. ಈ ಕರ್ಮಭೂಮಿಯಲ್ಲಿ ಹುಟ್ಟಿದ ಪ್ರತಿಯೊಂದು ಜೀವಿಯು ತಾನು ಮಾಡಿದ್ದನ್ನು ತಾನೇ ಉಣ್ಣಬೇಕೆಂಬುದಲ್ಲವೇ ಲೋಕರುಡಿ? ಹೌದು. ಅಪರಾಧಿಗಳಾದ ಆ ಕೌರವರನ್ನು ಶಿಕ್ಷಿಸಲು ನಾವು ಯಾರು ಸ್ವಾಮಿ? ಹಾ. ದೇವಾ, ಹಾ. ಉಭಯ ಹಸ್ತಗಳನ್ನು ಜೋಡಿಸಿ ನಿನ್ನಲ್ಲಿ ಬೇಡಿಕೊಳ್ಳುತ್ತಾ ಇದ್ದೇನೆ. ಹಾ. ತಾನು ನಮಗಾಗಿ ಹಸ್ತಿನಾವತಿಗೆ ತೆರಳಿ ಆ ದುರ್ಯೋಧನನನ್ನು ಸಂಧಿಸಿ ಮಾತನಾಡಿ ಸಂಧಾನವನ್ನೇ ನಿಶ್ಚಯಿಸಿ ಬರಬೇಕು ದೇವಾ, ಸಂಧಾನವನ್ನೇ ನಿಶ್ಚಯಿಸಿ ಬರಬೇಕು. ಅಣ್ಣನವರಿಗೆ ನೀತಿಯಾಗಲಿ. ನನ್ನವರಿಗೆ ನೀತಿಯಾಗಲಿ, ನಿನ್ನವರ ಒಪ್ಪಿದರೆ ಭೂತಳ. ಒಂದು ಗೌರವನಿದ್ದರೆ ಒಂದು ದೂರ. ಅಣ್ಣನವರಿಗೆ ನೀತಿಯಾಗಲಿ. ಕಾಲಕಂದ, ಕೃಷ್ಣ, ನಿನ್ನ ಅಪೇಕ್ಷೆಯನ್ನು ನಾನು ಒಪ್ಪಬಹುದು. ಹ, ಆದರೆ ಇಲ್ಲಿಯ ತನಕ ನಿನ್ನ ಸಹವರ್ತಿಗಳಾಗಿ ಬದುಕಿದ ನಿನ್ನ ತಮ್ಮಂದಿರ ಮನದ ಇಂಗಿತವನ್ನು ಅರಿತುಕೊಳ್ಳುವುದು ನನ್ನ ಕರ್ತವ್ಯ. ಹ, ಆದ್ದರಿಂದ ಅವರನ್ನು ಒಂದು ಮಾತು ವಿಚಾರಿಸೋಣ. ಆಗಲಿ ಸ್ವಾಮಿ. ಭೀಮಸೇನ, ಕೃಷ್ಣ, ನಿನ್ನ ಅನ್ನ ನುಡಿದ ಮಾತುಗಳನ್ನು ಕೇಳಿದೆಯಲ್ಲವೇ? ಇದರ ಬಗ್ಗೆ ನಿನ್ನ ಅಭಿಪ್ರಾಯವೇನು? ಓ ದೇವರ ದೇವ, ಚಕ್ರವರ್ತಿ ಮಕ್ಕಳಾಗಿದ್ದರು ಪಾಂಡವರಾದ ನಮ್ಮ ಕಾಲಕಂದ, ಕೃಷ್ಣ, ನಿನ್ನ ಅಪೇಕ್ಷೆಯನ್ನು ನಾನು ಒಪ್ಪಬಹುದು. ಹ, ಆದರೆ ಇಲ್ಲಿಯ ತನಕ ನಿನ್ನ ಸಹವರ್ತಿಗಳಾಗಿ ಬದುಕಿದ ನಿನ್ನ ತಮ್ಮಂದಿರ ಮನದ ಇಂಗಿತವನ್ನು ಅರಿತುಕೊಳ್ಳುವುದು ನನ್ನ ಕರ್ತವ್ಯ. ಹ, ಆದ್ದರಿಂದ ಅವರನ್ನು ಒಂದು ಮಾತು ವಿಚಾರಿಸೋಣ. ಆಗಲಿ ಸ್ವಾಮಿ. ಭೀಮಸೇನ, ಕೃಷ್ಣ, ನಿನ್ನ ಅನ್ನ ನುಡಿದ ಮಾತುಗಳನ್ನು ಕೇಳಿದೆಯಲ್ಲವೇ? ಇದರ ಬಗ್ಗೆ ನಿನ್ನ ಅಭಿಪ್ರಾಯವೇನು? ಪಿತೃಪ್ರೀತಿ ಹಾಗೂ ಮಾತೃಪ್ರೀತಿಯನ್ನು ಏಕ ರೀತಿಯಲ್ಲಿ ದಾರಿ ಕೊಟ್ಟ ಸ್ಥಳ ಇರವ ನಮ್ಮಲ್ಲಿ. ಹೌದು. ಆತನ ಮನಸ್ಸಿಗೆ ಅಪ್ಪಿ ತಪ್ಪಿಯೂ ನೋವುಂಟು ಮಾಡಲು ನಾನು ಹಾ. ಅಣ್ಣನಾಡಿದ ನುಡಿ ನೀತಿಯುಕ್ತವಲ್ಲವೇ ಎಂದು ನೀನು ಈಗಾಗಲೇ ಹೇಳಿದ್ದು. ಹಾ, ಅದು ನಿನಗೂ ಒಪ್ಪಿಗೆ ತಾನೇ? ಹೌದು. ಇಲ್ಲಿಯ ತನಕ, ಈ ಕ್ಷಣದ ತನಕ ಸಾಮದಿ ಭೂಮಿ ಕೊಡೆ ಎಂಬ ನಿಲುವಿಗೆ ಅಂಟಿಕೊಂಡಿದ್ದ ದುರ್ಯೋಧನನ ಮನ ಪರಿವರ್ತನೆಗೊಂಡು ಅರ್ಧ ರಾಜ್ಯವೋ ಅಥವಾ 5 ಗ್ರಾಮಗಳನ್ನು ಕೊಡುವುದಿದ್ದಲ್ಲಿ ನನಗೆ ಯಾವ ದುಗುಡವೂ ಇಲ್ಲ ಸ್ವಾಮಿ. ಹಾ. ಕೃಷ್ಣ, ಹಾ. ಧರ್ಮಪ್ರಭುವಿನ ಸಹೋದರನಾಗಿ ನನ್ನ ಮಾತು. ಹಾ. ಅಂದು ಪಾಂಚಾಲೆ ಕೀಚಕನಿಂದ ಪೀಡಿಸಲ್ಪಟ್ಟಾಗ ಹೆಚ್ಚೇಕೆ ದ್ರೌಪದಿಯ ಮಾನಹರಣ ಪ್ರಯತ್ನ ನಡೆದಾಗಲೂ, ಕೌರವನ ಆಸ್ಥಾನದಲ್ಲಿ ದ್ರೌಪದಿಯ ಮಾನಹರಣ ಪ್ರಯತ್ನ ನಡೆದಾಗಲೂ ರೋಷಾವಿಷ್ಟನಾದ ನಾನು ಅಣ್ಣನ ಕಂಡ ಸಣ್ಣಗೆ ಮಾನ್ಯತೆ ಇದ್ದು ಸುಮ್ಮನಾದೆ. ಆದರೆ ಇಂದಿನ ಈ ನಿಲುವಿನಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ ಸ್ವಾಮಿ. ಹಾ. ಭೀಮ ನುಡಿದು ಇನ್ನುಳಿದವರೆಲ್ಲ ಇದ್ದೀರಲ್ಲ, ಪಾರ್ಥ ಹಾಗೂ ಮಾದ್ರಿ ಕುವರರು ಕೂಡ ಧರ್ಮರಾಯನ ಅಭಿಮತಕ್ಕೆ ಸಹಮತ ಸೂಚಿಸಿದರು. ಆದರೆ ಸಹದೇವನೊಬ್ಬನ ಪ್ರತಿಕ್ರಿಯೆ ಬೇರೆಯೇ ಆಗಿದೆ. ಸಂಧಾನದ ಬೆಸುಗೆ ಸಲ್ಲದು ಕೃಷ್ಣ ಎಂದು ತ್ರಿಕಾಲ ಜ್ಞಾನಿಯಂತೆ ಭವಿಷ್ಯತ್ತಿನ ಬಗ್ಗೆ ಅರಿತುಕೊಂಡಂತಿದೆ. ಹೀಗಾಗಬಾರದಿತ್ತು. ಧರ್ಮರಾಯನ ಧರ್ಮದ ಕೋಟೆ ಎಷ್ಟು ಭದ್ರವಾಗಿದೆ. ಪಾಂಡವರಲ್ಲಿ ಸುಪ್ತವಾಗಿರುವ ಶಾಸ್ತ್ರ ತೇಜಸ್ಸನ್ನು ಬಡಿದೆಬ್ಬಿಸಲು ನನ್ನ ತಂಗಿಯಾದ ಕೃಷ್ಣೆಯನ್ನು ಮಾಧ್ಯಮವನ್ನಾಗಿಸುತ್ತೇನೆ. ಯಾರಲ್ಲಿ?
ಪರಿಚಾರಕರು ಅಂತಃಪುರಕ್ಕೆ ತೆರಳಿ ಪಾಂಚಾಲೆಯನ್ನು ಕರೆದುಕೊಂಡು ಬನ್ನಿ. ಗರಿಪು ಹೌದು, ಖಂಡಿತವಾಗಿಯೂ ಹೌದು. ರಣವ ಗಂಟಿಕ್ಕುವನು ಮುರರಿಪು. ಅದಕ್ಕಾಗಿಯೇ ನನ್ನಣ್ಣ ಶ್ರೀಕೃಷ್ಣನ ಕರೆ ಬಂದು ಇಂದು ನನ್ನ ಜೀವನದ ಅತ್ಯಂತ ಸಂತಸದ ದಿನವಲ್ಲವೇ? ದ್ಯೂತ ಪ್ರಕರಣದಲ್ಲಿ ಪರಾಜಿತರಾಗಿ ಸರ್ವಸ್ವವನ್ನೂ ಕಳೆದುಕೊಂಡು ಕಾಡಾಡಿಗಳಾದ ಆ ಕ್ಷಣದಿಂದ ಇಂದಿನ ತನಕವೂ ಒಂದಿನಿತೂ ಸಂತಸಪಟ್ಟವಳಲ್ಲ ನಾನು. ಆದರೆ ನಿನ್ನೆಯ ದಿನ ಕೌರವನ ಭಾಗದಿಂದ ಬಂದ ಸಂಜೆಯಲ್ಲಿ ನನ್ನವರಾದ ಪಾಂಡವರು ಒಬ್ಬೊಬ್ಬರಾಗಿ ನುಡಿದ ರೋಷದ ಮಾತುಗಳು, ನನ್ನಣ್ಣ ಶ್ರೀಕೃಷ್ಣನಾಡಿದ ತೀಕ್ಷ್ಣವಾದ ನುಡಿ, ಇವೆಲ್ಲವನ್ನು ಗಮನಿಸಿದಾಗ ಆ ಕೌರವರ ಮೇಲೆ ಪ್ರತೀಕಾರ ತೀರಿಸುವ ಸಮಯ ಸನ್ನಿಹಿತವಾಗಿದೆ ಎಂಬುದು ದೃಢವಾಗಿದೆ. ದುರುಳರಾದ ಕೌರವರ ವಿನಾಶದ ಕಾಲ ಪ್ರಾಪ್ತವಾಗಿದೆ. ಈ ಸಂತಸದ ಸುದ್ದಿಯನ್ನು ನನ್ನೊಡನೆ ಹಂಚಿಕೊಳ್ಳುವುದಕ್ಕಾಗಿಯೇ ನನ್ನಣ್ಣ ಶ್ರೀಕೃಷ್ಣನ ಕರೆ ಬಂದಿದೆ. ನನ್ನ ಮನಸ್ಸಿಗಾದ ಈ ಸಂತೋಷವನ್ನು ಬಾಹ್ಯ ಪ್ರಪಂಚಕ್ಕೆ ತೋರ್ಪಡಿಸಬೇಕಲ್ಲವೇ? ಹಾಗಾಗಿ ನಾನು ಸರ್ವಾಲಂಕಾರ ಭೂಷಿತೆಯಾಗಿ ನನ್ನ ಈ ಬಿಚ್ಚಿದ ಕೇಶರಾಶಿಯನ್ನು ಒಪ್ಪ ಓರಣವಾಗಿಸಿ ಹೊನ್ನಂದನವನ್ನೇರಿ ಸಖಿಯರ ಗಡಣದೊಂದಿಗೆ ಆ ಕಡೆ ತೆರಳುತ್ತೇನೆ. ನನ್ನ ಈ ಬಿಚ್ಚಿದ ಕೂದಲನ್ನು ಬಂಧಿಸುವ ಸುವರ್ಣ ಕಾಲದ ನಿರೀಕ್ಷೆಯೊಂದಿಗೆ ಮಂಗಳವಾದ್ಯದೊಂದಿಗೆ ಸಭಾ ಪ್ರವೇಶ ಮಾಡುತ್ತೇನೆ. ಅದಾರು ಮಧ್ಯಪಥದಲ್ಲಿ ನನ್ನ ಪತಿಯಂದಿರಲ್ಲಿ ಒಬ್ಬನಾದ ಭೀಮಸೇನನಿದ್ದಾನಲ್ಲ, ಮೊದಲು ಆತನಿಗೆ ನನ್ನ ಈ ಸಂತೋಷವನ್ನು ಆತನಲ್ಲಿ ಅಲ್ಲದೆ ಯಾರಲ್ಲಿ ತೋರ್ಪಡಿಸಲಿ? ಆತನ ಬಳಿ ತೆರಳಿ ಮೊದಲು ಆತನಿಗೆ ವಂದಿಸುತ್ತೇನೆ. ಪತಿದೇವ, ವಂದಿಸಿಕೊಂಡಿದ್ದೇನೆ. ಯಾರು? ಪಾಂಚಾಲಿ. ಹೌದು. ಏಳು, ಎದ್ದೇಳು. ನಿನ್ನನ್ನು ಕಂಡಾಗ ನನಗೆ ಆನಂದವಾಗುತ್ತಿದೆ. ಯಾಕೆ? ನಿನ್ನ ಸೌಂದರ್ಯ, ಸುಕೋಮಲವಾದ ಅಂಗಸೌಷ್ಠವ, ಆಕರ್ಷಣೀಯವಾದ ಅಲಂಕಾರ, ಇವೆಲ್ಲವನ್ನು ಕಂಡಾಗ ನನಗೆ ನಿನ್ನನ್ನು ಕೋಮಲಾಂಗಿ ಎಂದು ಕರೆಯಬೇಕು. ನಿಮ್ಮ ಭ್ರಾತೃ ಪ್ರೇಮ, ನಿಮ್ಮ ರಕ್ತ ಸಂಬಂಧ ಪ್ರಪಂಚಕ್ಕೆ ಮಾದರಿ. ಹಾಗಾದರೆ ಕೌರವನ ವೈರಿ ಯಾರು? ನೀವಲ್ಲ ಸ್ವಾಮಿ, ನಾನು ಕೌರವನ ವೈರಿ. ನೀವೆಲ್ಲ ಒಂದೇ ಬಳ್ಳಿಯ ಹೂಗಳು. ಪ್ರೀತಿಯೇ ನಿಮಗಾಧಾರ. ಆದರೆ ಈ ಪಾಂಚಾಲೆ ಮಾತ್ರ ಬೇರೆಯವಳು. ಪ್ರಕೃತ ನಾನು ಯೋಚನೆ ಮಾಡುವುದಿಷ್ಟೇ, ಇದುವರೆಗೆ ನಾನು ಕೌರವನನ್ನು ನನ್ನ ವೈರಿ ಎಂದು ಭಾವಿಸಿದ್ದೆ. ಅಲ್ಲ, ಕೌರವನಲ್ಲ ನನ್ನ ವೈರಿ, ನೀವು ಸ್ವಾಮಿ, ನೀವು. ನನ್ನ ಹಿಂದಿನ ಜನ್ಮದಲ್ಲಿ ಪರಶಿವನನ್ನು ಭಜಿಸಿ ಅವನಿಂದ ಅನುಗ್ರಹೀತಳಾಗಿ ಪಾಂಡವರಾದ ನಿಮ್ಮ ಇವರನ್ನು ಪತಿಯಂದಿರಾಗಿ ಪಡೆದು ಪಂಚವಲ್ಲಭೆ ಅನಿಸಿಕೊಂಡವಳು ನಾನು. ಆದರೆ ನಿಮ್ಮೈವರನ್ನು ಪತಿಯಂದಿರಾಗಿ ಪಡೆದು ನಾನು ಪಡಬಾರದ ಪಾಡುಪಟ್ಟೆ. ನನಗೆ ದೇವತಾನುಗ್ರಹವಿದ್ದರೂ ಮಹಾಪಾಪಿ ನಾನು ಖಂಡಿತ. ಅಂದು ಭೀಷ್ಮಾಚಾರ್ಯರು ಹಸ್ತಿನಾವತಿಯ ಅಂಗಣಕ್ಕೆ
ಸೌಭಾಗ್ಯದ ಹಿರಿಸೊಸೆಯಾಗಿ ನನ್ನನ್ನು ಬರಮಾಡಿಕೊಂಡಾಗ ಬಹಳ ಸಂಭ್ರಮ ಪಟ್ಟಿದ್ದೆ ನಾನು. ಆದರೆ ನನ್ನ ಸಂಭ್ರಮ ಬಹಳ ಕಾಲ ಉಳಿಯಲಿಲ್ಲ. ಅದೇ ಹಸ್ತಿನಾವತಿಯ ಅಂಗಳದಲ್ಲಿ ನನ್ನ ಮಾನಭಂಗದ ಪ್ರಯತ್ನ ನಡೆಯಿತು. ಅದು ವೀರಾಧಿ ವೀರ ಲೋಕಖ್ಯಾತಿ ಹೊಂದಿದ 5 ಗಂಡಂದಿರ ಮುಂದೆ. ಒಬ್ಬಿಬ್ಬರಲ್ಲ, 5 ಗಂಡಂದಿರು. ಲೋಕದಲ್ಲಿ ತರುಣಿಯೋರ್ವಳ ಪವನಜ, ನೀವಾದರೂ ಆ ದುಷ್ಟರಿಗೆ ಬೆದರಿ ನೆಲದ ನೋಟಕರಾಗಿ ಕುಳಿತು ನೀವೆಷ್ಟು ದುರ್ಬಲರು ಎಂದು ಪ್ರಪಂಚಕ್ಕೆ ಸಾರಿ ಹೇಳಿದವರಲ್ಲವೇ ನೀವು ಸ್ವಾಮಿ. ನನ್ನ ವೈರಿಗಳು ನೀವು. ರಾಜ್ಯಸೇನೆ, ನಾನೊಬ್ಬನಾದರೂ ಏನು ಮಾಡಲು? ವೈರಿಭಟರ ಮುಂದೆ ನಾನು ಏನು ಮಾಡಲು? ಹೋಗು ಹೋಗು, ಯಮನಂದರ ಮುಂದೆ ಕಣ್ಣೀರ ಕೋಡಿಯನ್ನು ಹರಿಯಿಸು. ಕಲಿಪಾರ್ಥನಿಗೆ ತಿಳಿ ಹೇಳಿ ಅವನನ್ನು ಬಡಿದೆಬ್ಬಿಸು. ನಿನ್ನಣ್ಣನಾದ ಶ್ರೀಹರಿಯಲ್ಲಿ ನಿನ್ನ ಅಪೇಕ್ಷೆಯನ್ನು ಮಂಡಿಸು. ಮಾದ್ರಿ ಕೂರರನ್ನು ರೊಚ್ಚಿಯುಬ್ಬಿಸು. ಒಂದು ವೇಳೆ ಅವರೆಲ್ಲರೂ ಹಿಡಿದದ್ದಲ್ಲಿ ಆ ದಿಶೆಯಲ್ಲಿ ನಾನು ಏನಾದರೂ ಮಾಡಬಲ್ಲೆ. ಹೋಗು ಹೋಗು ಬಾಲೆ ಹೋಗು, ಚಿಂತಿಸದಿರು ಚಿಂತಿಸದಿರು. ಇಲ್ಲ ಪ್ರಿಯತಮ, ಇಲ್ಲ. ನಾನು ಯಾರ ಬಳಿಯೂ ತೆರಳಲಾರೆ. ನಾನು ನನ್ನ ದುಃಖ ದುಮ್ಮಾನಗಳನ್ನು ತೋಡಿಕೊಳ್ಳುವುದಿದ್ದರೆ ಅದು ನಿಮ್ಮ ಮುಂದೆ ಮಾತ್ರ. ನೀವಲ್ಲದೆ ನನಗಾರು ಸುಪ್ರೀತರು ಸ್ವಾಮಿ. ಆರು ಸುಪ್ರೀತರು ನೀ ಹೊರತೆನ್ನ
ಅವರಲ್ಲಿ ನನಗೆ ಸುಪ್ರೀತರು ನೀವಲ್ಲವೇ ಸ್ವಾಮಿ? ನೀವಲ್ಲದೆ ನನ್ನ ಕಾಯುವರಾರು. ಹಿರಿಯಣ್ಣನಾದ ಯುಧಿಷ್ಠಿರನಾದರೂ ಸದಾ ಧರ್ಮಶಾಸ್ತ್ರಗಳಲ್ಲಿ ನಿರತನಾದವ. ತನ್ನ ನಿರ್ಧಾರವನ್ನು ಅಪ್ಪಿತಪ್ಪಿಯೂ ಬದಲಿಸಲಾರರು. ಇನ್ನು ಪಾರ್ಥ ಮಾದ್ರಿಕುವರರು ಹಿರಿಯಣ್ಣನ ಮಾತನ್ನು ಎಂದಿಗೂ ಮೀರರು. ಇನ್ನುಳಿದ ನಮ್ಮ ಹಿತೈಷಿಗಳಿಗೆ ನಿಮಗಿಲ್ಲದ ಅನುಕಂಪ ನಾನು ಅವರಿಂದ ಹೇಗೆ ನಿರೀಕ್ಷಿಸಲಿ ಸ್ವಾಮಿ? ಆದರೆ ನೀವು ಮಾತ್ರ ಹಾಗಲ್ಲ ಸ್ವಾಮಿ. ಈ ಪಾಂಚಾಲಿಗೆ ಸಂಕಟ ಬಂದಾಗ ಧಾವಿಸಿ ಬಂದು ನನ್ನ ರಕ್ಷಣೆ ಮಾಡಿದರು. ಹಾಗಾಗಿ ನನ್ನೆಲ್ಲ ಕಷ್ಟಗಳನ್ನು ನಿಮ್ಮ ಮುಂದೆ ತೋಡಿಕೊಳ್ಳುತ್ತಿದ್ದೇನೆ ಸ್ವಾಮಿ. ಆ ದುರುಳ ಕೀಚಕನಿಂದ ನಾನು ಪೀಡಿಸಲ್ಪಟ್ಟಾಗ ಅವನನ್ನು ಕೊಂದು ನನ್ನ ರಕ್ಷಣೆ ಮಾಡಿದವರು ನೀವಲ್ಲವೇ ಸ್ವಾಮಿ? ಹಾಗಾಗಿ ನಿಮ್ಮಲ್ಲಿ ನನಗೆ ವಿಶೇಷವಾದ ಪ್ರೀತಿ ಸ್ವಾಮಿ. ಅಲ್ಲದೆ ಸೌಗಂಧಿಕ ಪುಷ್ಪವನ್ನು ನನಗಾಗಿ ತಂದಿದ್ದವರು ನೀವಲ್ಲವೇ ಸ್ವಾಮಿ? ಒಂದು ಕೌರವನ ಆಸ್ಥಾನದಲ್ಲಿ ದುಶ್ಯಾಸನನು ನನ್ನ ಮಾನಹಾನಿಗೆ ಮುಂದಾದಾಗ ಎಲ್ಲರೂ ಮೌನವಾಗಿದ್ದಾಗ ನೀವಲ್ಲವೇ ಸ್ವಾಮಿ ಭೀಷಣ ಪ್ರತಿಜ್ಞೆಗೈದು ನನ್ನಲ್ಲಿ ಬದುಕುವ ಆಸೆಯನ್ನು ಉಳಿಸಿದವರು. ಹಾಗಾಗಿ ನಿಮ್ಮಲ್ಲಿ ನನಗೆ ವಿಶೇಷವಾದ ಪ್ರೀತಿ ಸ್ವಾಮಿ. ಮಾತೆಯ ಉದರದಿಂದ ಭೂಮಿಗೆ ಬಂದ ಅಂದಿನ ದಿನದಿಂದ ಇಂದಿನವರೆಗೂ ಒಂದು ದಿನದ ಸುಖವನ್ನು ಪಟ್ಟವನು ನಾನಲ್ಲ. ಕಷ್ಟ ಕಾರ್ಪಣ್ಯದ ಬೆಂಕಿಯಲ್ಲಿ ಬೆಂದ ಜೀವ ಇದು. ಒಂದು ಕಾಲದಲ್ಲಿ ಉದರ ಪೋಷಣೆಗಾಗಿ ಭಿಕ್ಷಾಟನೆಯನ್ನೂ ಮಾಡಬೇಕಾಯಿತು. ಬಹುಕಾಲ ವನವಾಸವೂ ನಮಗಾಯಿತು. ಆ ಕಾಲಕ್ಕೆ ಸೂರ್ಯದೇವನಿಂದ ನೀಡಲ್ಪಟ್ಟ ಅಕ್ಷಯ ಪಾತ್ರೆಯಿಂದಾಗಿ ಉದರ ಪೋಷಣೆಗೆ ನಾವು ಸಾಧ್ಯವಾಯಿತು. ಅದು ಒಂದು ಹೊತ್ತಿನ ಊಟ ತಾನೇ. ವಿರಾಟ ನಗರದಲ್ಲಿ ವರನಾಗಿದ್ದರಿಂದ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೇನೋ ಸಾಧ್ಯವಾಯಿತು. ಪಾಂಚಾಲೆ, ನನ್ನ ಶಾರೀರಿಕ ದುಡಿಮೆಯನ್ನು ಸಾಮಾನ್ಯವೇ. ಹಿಡಿಂಬ, ಬಕಾಸುರನೇ ಮೊದಲಾದ ದಾನವರ ಹಣನ ನಿನಗಾಗಿ ಕೀಚಕಾದಿಗಳನ್ನು ಕೊಂದ ದಣಿವು. ಒಟ್ಟಿನಲ್ಲಿ ಶಾರೀರಿಕವಾಗಿ ನಾನು ಬಹಳ ದುಃಖಿ ಹೋಗಿದ್ದೇನೆ. ಹಾಗಾಗಿ ವೈರಿ ಬೆಟ್ಟದ ಮುಂದೆ ನಾನು ಹೋರಾಡಲಾರೆ. ಅವರ ನಾಶ ನನ್ನಿಂದ ಅಸಾಧ್ಯ ಅಸಾಧ್ಯ ಅಸಾಧ್ಯ. ನೀನು ಪುರುಷನೆನಿಸಿಕೊಳ್ಳುವುದಕ್ಕೂ ಅನರ್ಹ. ಆದ್ದರಿಂದ ನೀನು ತೊಟ್ಟಿರುವ ಪುರುಷ ವೇಷವನ್ನು ಉಪೇಕ್ಷಿಸಿ ನಿನಗೆ ಸೂಕ್ತವಾದ ತೊಡುಗೆಯನ್ನು ನಾನು ತೊಡಿಸುವವಳಿದ್ದೇನೆ. ಸ್ತ್ರೀಯರು ಉಡುವ ಈ ಸೀರೆಯನ್ನು ಉಟ್ಟುಕೋ. ನಿನ್ನ ಆ ಗದಾದಂಡವನ್ನೆತ್ತಿದ ಹೆಗ್ಗಳಿಕೆಯ ಕೈ ಇದೆಯಲ್ಲ, ಅದಕ್ಕೆ ಬಳೆಗಳನ್ನು ತೊಟ್ಟುಕೋ. ಹಣೆಗೆ ಸಿಂಧೂರವನ್ನಿಟ್ಟು ಅಡುಗೆ ಕೋಣೆಗೆ ಹೋಗಿ ಅಡುಗೆ ಕೆಲಸದಲ್ಲಿ ನಿರತನಾಗು. ನಾನಾದರೂ ವೀರಕ್ಷಾತ್ರಿಣಿ. ಪುರುಷ ವೇಷವನ್ನು ಧರಿಸಿ ಆಮೇಲೆ ನೋಡುವಿಯಂತೆ ನನ್ನ ಪರಾಕ್ರಮ. ಓಹೋ, ನನ್ನ ಸಹಾಯಕ್ಕೆ ಯಾರಿದ್ದಾರೆಂದು ಯೋಚಿಸಿದೆಯಾ? ಇದ್ದಾರೆ. ಎನಗೆ ಬಲ
ಹುಲಿಯ ಬೆಸುಗೆ ಸಲ್ಲದು ಎಂದು ಶ್ರೀಹರಿಗೆ ಸೂಚಿಸಿದ ಸಹದೇವನ ಸಹಾಯಕ್ಕಿದ್ದಾನೆ. ಇನ್ನು ನನ್ನ ಉದರದಲ್ಲಿ ಜನಿಸಿದ ಉಪಪಾಂಡವರ ಇವರು, ನಿನ್ನ ಮಗ ಕಲಿ ಘಟೋತ್ಕಚ ಇವರೆಲ್ಲರೂ ನನ್ನ ಬಳಗದಲ್ಲಿದ್ದಾರೆ. ಅಲ್ಲದೆ ನನ್ನಪ್ಪ ದೃಪದನ ಬಳಿ 3 ಅಕ್ಷೋಹಿಣಿ ಬಲವಿದೆ. ಇವರೆಲ್ಲರನ್ನು ಸೇರಿಸಿಕೊಂಡು ನಾನು ವೀರಕ್ಷಾತ್ರಿಣಿಯಾಗಿ ರಣರಂಗ ಪ್ರವೇಶ ಮಾಡುತ್ತೇನೆ. ನೀನಾಡಿದ ಭಾಷೆಗಳಿವೆಯಲ್ಲ, ಅವೆಲ್ಲವನ್ನು ನಾನು ಪೂರೈಸುತ್ತೇನೆ. ಆದರೆ ನೀನೊಂದು ಕೆಲಸ ಮಾಡಬೇಕು ಪತಿದೇವ. ಏನು ಮಾಡಬೇಕು? ನಿನ್ನ ಅಣ್ಣನಿಗೆ ಹೇಳಿ ನನಗೆ ರಣವೀರ್ಯವನ್ನು ಕೊಡಿಸು. ನಿಮ್ಮ ಹಂಗು ನನಗೆ ಬೇಡ. ಕೃಷ್ಣ ಮಾವನಾದ ಕಂಸನನ್ನು ಕೊಂದು ಕಂಸ ಅಂತಕ್ಕೆ ನಿಲ್ಲಿಸಿಕೊಂಡವರು ನೀನು. ಅಧರ್ಮವನ್ನು ಮೆಟ್ಟಿ ನಿಂತಾಗ ಸಂಬಂಧಗಳು ಗೌಡ ಎಂದು ತೋರಿಸಿಕೊಂಡವರು ನೀನು. ಇದು ಕೌರವನ ಆಡತಿಯಂತೆ ಕ್ಷತ್ರಿಯ ಪಂಥಕ್ಕನುಗುಣವಾಗಿ ಪಾಂಡವನಾದ ನಮಗೆ ಸಲ್ಲಬೇಕಾದ ಭೂಭಾಗವನ್ನು ಯುದ್ಧ ಮುಖೇನ ಪಡೆದುಕೊಳ್ಳಲು ನಾನು ಸಿದ್ಧನಿದ್ದೇನೆ. ಒಂದು ವೇಳೆ ದೃಢನಾದ ಕೌರವನಲ್ಲಿ ನಮ್ಮಣ್ಣನಾದ ಧರ್ಮಜನಿಗೆ ಇಷ್ಟವಿದ್ದದ್ದು ಯಾವುದಾದರೆ ಅವರು ಅಂದ 5 ಗ್ರಾಮಗಳಲ್ಲಿ 3 ಪಡೆದುಕೊಳ್ಳಲು, ಉಳಿದೆರಡು ನಮಗೆ ಸಹದೇವನಿಗೊಂದು ನನಗೊಂದು. ಮಾತ್ರವಲ್ಲದೆ ಕೌರವನ ಉರುಗಳು ಬೇಕು ಸ್ವಾಮಿ, ಉರುಗಳು ಬೇಕು. ಹಾಗಾಗಿ ಸಂಧಿಯ ಮಾತನ್ನು ತಿರಸ್ಕರಿಸಿ ಸಂಗ್ರಾಮವನ್ನು ನಿಶ್ಚಯಿಸಿ ಬರಬೇಕು ದೇವ, ನಿಶ್ಚಯಿಸಬೇಕು ಬರಬೇಕು. ಭೀಮನಾದ ನಾನು ಮಾರ್ಗದಲ್ಲಿದ್ದಾಗ ಒಂದು ವೇಳೆ ರಕ್ಷಣೆಗಾಗಿ ಕೈಲಾಸಪತಿ ಶಂಕರನನ್ನೇ ಮೊರೆ ಹೊಕ್ಕರು ಬಿಡಿದ ಸ್ವಾಮಿ ಬಿಡಿದ ವೈರಿ ಬೆಳಗವನ್ನು ಸರ್ವನಾಶ ಮಾಡುವುದಲ್ಲದೆ ನಾನು ಆಡಿದ ಭಾಷೆಗಳನ್ನು ತೀರ್ಚುವೆ ಸ್ವಾಮಿ, ತೀರ್ಚುವೆ. ಅಯ್ಯ ಮಾನನಿದೆ ನೀನು. ನಿನ್ನ ಸ್ಪಷ್ಟವಾದ ನಿರ್ಧಾರ ರಹಿತದಿಂದ ನಾನು ಮುಂದುವರಿಯಲು ಅಸಾಧ್ಯ. ಆದ್ದರಿಂದ ನಿನ್ನ ಸ್ಪಷ್ಟವಾದ ತೀರ್ಮಾನ ನಿನ್ನ ಭಾಗದಿಂದಲೇ ಬರತಕ್ಕದ್ದು ಧರ್ಮರಾಯ. ಹೇ ದಾನವಂತಕ, ಏನು ಹೇಳಲಿ ಸ್ವಾಮಿ? ಕೃಷ್ಣ, ಭೀಮ ದ್ರೌಪದಿಯರ ಅಭಿಮತ ನನ್ನ ನಿಲುವಿಗೆ ವ್ಯತಿರಿಕ್ತವಾಯಿತಲ್ಲ ಸ್ವಾಮಿ? ಹೌದು,
ಇದುವರೆಗೆ ನನ್ನ ಆನತಿಯನ್ನು ಮೀರಿದವರೆಲ್ಲ ನನ್ನ ಅನುಜರು. ಹೌದು. ಬಹುಶಃ ಜನ್ಮ ಜನ್ಮಾಂತರಗಳ ಪಾಪ ನನ್ನನ್ನು ಕಾಡುತ್ತಾ ಇದೆ ಎಂದು ನನಗನಿಸುತ್ತಾ ಇದೆ ದೇವಾ. ಹಾ, ಅನೇಕ ವಿಧದ ಕಷ್ಟ ಕಾರ್ಪಣ್ಯಗಳ ಸುಳಿಯಲ್ಲಿ ಸಿಲುಕಿದ್ದರೂ ಎಲ್ಲವೂ ನಿನ್ನ ಅನುಗ್ರಹದಿಂದ ನಿವಾರಿಸಲ್ಪಟ್ಟು ಈಗಲೂ ಬದುಕಿ ಉಳಿದವರು ನಾವು. ಹಾ, ಕೌರವನಿಗೆ ಕೊಟ್ಟ ಮಾತಿನಂತೆ ವನವಾಸ ಅಜ್ಞಾತವಾಸವನ್ನು ಪೂರೈಸಿ ಬಂದಿದ್ದೇವೆ ಎಂಬ ಆತ್ಮತೃಪ್ತಿ ನಮಗಿದೆ ಸ್ವಾಮಿ. ಹೌದು. ದೇವಾ, ನಿನ್ನ ಭಾಗದಿಂದ ಸಂಧಾನದ ಪ್ರಯತ್ನ ನಡೆಯಲಿ. ಹಾ. ಒಂದು ವೇಳೆ ಇದಕ್ಕೇನಾದರೂ ಕೌರವನು ಒಪ್ಪದೇ ಇದ್ದಲ್ಲಿ ಭೀಮನನ್ನುಳಿದು ಅರ್ಜುನಾದಿಗಳ ಅಭಿಪ್ರಾಯವನ್ನು ತಿಳಿದು ಅದರಂತೆ ವರ್ತಿಸು ದೇವಾ, ವರ್ತಿಸು. ಪಾರ್ಥ, ಈ ಕುರಿತು ನಿನ್ನ ನಿಲುಮೆ ಏನು? ಪುರುಷೋತ್ತಮ, ಪಾಂಡವರಾದ ನಾವು ಕೌರವನಿಂದಾಗಿ ಪಟ್ಟ ಭವಣೆ ಅಷ್ಟಿಷ್ಟಲ್ಲ. ಹೌದು. ಕೃಷ್ಣ, ಸಂಧಾನ ಬೇಡ ಸ್ವಾಮಿ, ಸಂಗ್ರಾಮವೇ ನಡೆಯಲಿ. ಅಣ್ಣ ಭೀಮನ ಸಹಮತ, ನಿನ್ನ ನಿಲುಮೆ ಇವುಗಳನ್ನೆಲ್ಲ ಗಮನಿಸಿದಾಗ ಯಾವ ರೀತಿ ಪ್ರತಿಕ್ರಿಯಿಸಬೇಕೆಂಬುದಾಗಿ ನಾನು ಅರಿಯೇ ಸ್ವಾಮಿ. ಇದುವರೆಗೂ ಅಣ್ಣನ ಮಾತನ್ನು ಮೀರಿದವರು ನಾವಲ್ಲ. ಹೌದು. ಅಪ್ಪಿತಪ್ಪಿಯೂ ಅವರಿಂದ ಎದುರಾಡಿದವರು ನಾವಲ್ಲ. ಇಂದು ನಾವೇಕೆ ಅವರ ಮನಸ್ಸನ್ನು ನೋಯಿಸಬೇಕು? ಆದರೆ ಸಹದೇವ ಹೇಳುತ್ತಾ ಇದ್ದಾನೆ, ಸಂಧಿಯ ಬೇಸುಗೆ ಸಲ್ಲ ಎಂಬುದಾಗಿ. ಹೌದು ಕೃಷ್ಣ, ನಮ್ಮೆಲ್ಲರ ಅಭಿಪ್ರಾಯ ವ್ಯಕ್ತಪಡಿಸಿದ್ದೇವೆ. ಇನ್ನು ನಿನ್ನ ತೀರ್ಮಾನಕ್ಕೆ ನಾವು ಬದ್ಧರು ಸ್ವಾಮಿ. ಹಾಗೆಯೇ ಆಗಲಿ ಪಾರ್ಥ. ಕಲಿಕಿರೀಟಿಯ ನುಡಿಯನ್ನಾಲಿಸಿದೆ ದೇವಾ. ಕಲಿಕಿರೀಟಿಯ ನುಡಿಗೆ ಧರ್ಮಜ ಒಲಿದು ಕೃಷ್ಣನೊಡೆಯುಳ್ಳ ಕುರುಕುಲ ತಿಲಕ ಸಂಧಿಯ ಮುರಿದನಾದರೆ ಕಳೆದು ಮಾತುಗಳ ಕಲಹವನ್ನು ನಿಶ್ಚಯಿಸಿ ಬಾರದ ಆಳುತ್ತ ಧ್ರುಪದ ಬಂದು ಮಣಿದಳು. ಸಲಹೋ ಲಕ್ಷ್ಮೀ ರಮಣ ಕನ್ನನೆನುತ ಅಂಗ್ರಿಯಲೇ ಕಲಿಕಿರೀಟಿಯ ನುಡಿಗೆ ಧರ್ಮಜ ಭಗವಾನ್ ಶ್ರೀಹರಿ ಕಲಿಕಿರೀಟಿಯ ನುಡಿಯನ್ನಾಲಿಸಿದೆ ದೇವಾ. ಹೌದು. ಪ್ರಕೃತ ನಾನು ಈಗ ಏಕಾಂಗಿ. ಹೌದು. ಉಳಿದವರೆಲ್ಲರೂ ಯುದ್ಧದ ಕಡೆ ವಾಲಿದ್ದಾರೆ. ಹೌದು. ನನ್ನ ಸಹೋದರರು ಮತ್ತು ಬಂಧು ಬಳಗದವರು. ಅವರ ಮನಸ್ಸನ್ನು ನೋಯಿಸಲು ನನ್ನ ಮನಸ್ಸು ಒಪ್ಪದು ಸ್ವಾಮಿ. ಹಾಗಾಗಿ ಇದೋ ನಿನ್ನಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತಾ ಇದ್ದೇನೆ, ನಿನ್ನ ಭಾಗದಿಂದ ಸಂಧಾನದ ಪ್ರಯತ್ನ ನಡೆಯಲಿ ದೇವಾ. ಒಂದು ವೇಳೆ ಕೌರವನು ಇದಕ್ಕೆ ಒಪ್ಪದೇ ಇದ್ದಲ್ಲಿ ದೇವೋತ್ತಮ ಸಂಧಿಯ ಮುರಿದ ಸಂಗ್ರಾಮವನ್ನೇ ನಿಶ್ಚಯಿಸಿ ಬರಬೇಕು ದೇವಾ, ನಿಶ್ಚಯಿಸಿ ಬರಬೇಕು. ಹಾಗೆ ಆಗಲಿ ಧರ್ಮರಾಯ. ಚಡಲದಿ ಪೊರಡುವ ಕಡಲೆಯ ಪಿಡಿದೆ ಕರುಣಾಳು ನುಡಿದ ದ್ರೌಪದಿಗೆ ಸಿರಿವಂತೆ ಕಿಸಲೇನು ನಾಯನಿಂದಿರಬೇನು
ಧರ್ಮಜನ ಬಾಯಿಯಿಂದ ಈ ಒಂದು ಮಾತು ಪಡೆಯುವುದಕ್ಕಾಗಿ ನಾನು ಪಟ್ಟ ಭವನೆ ಎಷ್ಟು. ಅದಾದು ಪಾಂಚಾಲಿ ನನ್ನ ಪಾದ ಮೂಲದಲ್ಲಿಂದ ಇಲ್ಲಿ ಹೊರಳಾಡುತ್ತಿರುವರೆ ಇದ್ದಕ್ಕಿದ್ದಂತೆ ನನ್ನ ಪಾದ ಮೂಲದಲ್ಲಿ ಬಿದ್ದು ಹೊರಲಾಡುತ್ತಿರುವೆ ಅಮ್ಮ. ಇನ್ನೇನು ಮಾಡಲಣ್ಣ? ಹೇಳು ಹೇಳಮ್ಮ. ಇದೋ ನನ್ನ ಕೈ ನೀಡಿ ನಿನ್ನನ್ನು ಮೇಲಕ್ಕೆತ್ತುತ್ತಿದ್ದೇನೆ. ನಿನ್ನ ಕಣ್ಣಿನಿಂದ ಹರಿಯುವ ಅಶ್ರುಧಾರೆಯನ್ನು ಕಾಣಲಾರೆ ತಂಗಿ. ಅದನ್ನು ನನ್ನ ಉತ್ತರೀಯದಿಂದ ಒರೆಸುತ್ತೇನೆ. ಸಿರಿವಂತೆ ನೀನು. ನಿನ್ನ ಕಣ್ಣಿನಿಂದ ಹರಿಯುವ ಒಂದು ಹನಿ ಭೂಮಿಗೂ ತಾಕಿದರೂ ಈ ಭೂಮಿ ಸರ್ವನಾಶ ಖಂಡಿತ. ಹಲಬೇಡಮ್ಮ, ನಿನ್ನ ಮನಸ್ಸಿನ ಇಂಗಿತವನ್ನು ತಿಳಿಸುತ್ತಾಯೇ. ಅಣ್ಣ ಶ್ರೀಕೃಷ್ಣ, ನನ್ನಲ್ಲೂ ನಾಟಕವೇ ಹೇಳು. ನನ್ನ ಮನದಿಂಗಿತ ನೀನರಿಯೆಯ ಸ್ವಾಮಿ. ಅಂದು ನೀನು ನುಡಿದದ್ದೇನು? ನಿನ್ನ ಗಂಡಂದಿರ ಮೂಲಕವೇ ನಿನ್ನ ಬಿಚ್ಚಿದ ತುರುಬನ್ನು ಕಟ್ಟಿಸುವೆನೆಂದಲ್ಲ. ನಿನ್ನ ಆ ಮಾತಿನ ಭರವಸೆಯಲ್ಲಿಯೇ ಈ ತನಕ ಬದುಕಿ ಉಳಿದವಳು ನಾನು ಸ್ವಾಮಿ. ನಿನ್ನ ಆ ನುಡಿ ಎಂದು ಪೂರೈಸಲ್ಪಡುವುದು ಸ್ವಾಮಿ. ಆದರೆ ನೀನಿಂದು ಸಂಧಾನಕ್ಕೆ ಹೊರಟಿರುವೆ ಎಂದೇ ಅಲ್ಲ. ನಿನ್ನ ಆ ಮಾತು ನನಗೆ ಆತಂಕವನ್ನುಂಟು ಮಾಡಿದೆ ಸ್ವಾಮಿ, ಆತಂಕವನ್ನುಂಟು ಮಾಡಿದೆ. ಅಳಬೇಡ ತಾಯಿ, ಅಳಬೇಡ. ಖುಷಿಯೆಲ್ಲ ನಿನ್ನ ಆತಂಕ ನನಗೆ ಅರ್ಥವಾಯಿತು ತಾಯಿ. ನಿನ್ನನ್ನ ಸಂಧಾನಕ್ಕೆ ಹೊರಟಿದ್ದೇನೆಂದು ಬಗೆದೆಯ? ಇನ್ನೇನಣ್ಣ? ಇಲ್ಲಮ್ಮ, ಖಂಡಿತವಾಗಿಯೂ ಇಲ್ಲ. ಅಯ್ಯೋ ನಿಜಯಾದ ನೀನು ನಿನ್ನ ಅಣ್ಣನ ಅಂತರಾಳವನ್ನು ಅರ್ಥ ಮಾಡಿಕೊಳ್ಳಬಲ್ಲೆ ಎಂಬುದು ನನ್ನ ನಂಬಿಕೆ. ದೃಪದ ನಂದನಿ, ಬಾಹ್ಯ ಪ್ರಪಂಚಕ್ಕೆ ನಾನು ಸಂಧಾನಕ್ಕೆ ಹೊರಟಿದ್ದೇನೆಂದು ತೋರ್ಪಡಿಸಿದರೂ ಖಚಿತವಾಗಿಯೂ ವಸ್ತುಸ್ಥಿತಿ ಬೇರೆಯೇ ಆಗಿದೆ. ನಿನ್ನ ಅಂತರಾತ್ಮ ಬಲ್ಲವರಾರು ಸ್ವಾಮಿ. ಸಂಧಾನಕ್ಕೆಂದು ಕೌರವನ ಬಳಿ ತೆರಳಿ ಆತನನ್ನು ಯುದ್ಧಕ್ಕೆ ಪ್ರಚೋದಿಸಿ ಆ ಮೂಲಕ ಕೌರವಾದಿಗಳನ್ನು ನಾಶಗೊಳಿಸಿ ನಿನ್ನ ಭಾಷೆಗಳನ್ನು ತೀರ್ಚುವೆ ತಾಯಿ. ಇದು ನನ್ನ ಮಾತಾ ಪಿತರಾದ ವಸುದೇವ ದೇವಕಿಯರ ಮೇಲಾನೆ ನಿನ್ನ ಅನ್ನ ನುಡಿದ ಮಾತು ದಿಢತಾಯಿ. ಇದು ಸಂಧಾನವಲ್ಲ, ಸಂಗರಣಾಂದಿ. ತಾಯಿ ಧೈರ್ಯಸ್ಥಳಾಗು, ಹೋಗು ಹೋಗು, ಮುಂದಿನ ಕಾರ್ಯಗಳ ಬಗ್ಗೆ ನಿರೀಕ್ಷಿಸು. ಹಾಗೆಯೇ ಆಗಲಣ್ಣ. ಸರ್ವರಿಗೂ ಮಂಗಳವಾಗಲಿ. ಕರೆಯೋಳು ಬೆಸರ
ಶಬರಿನಗರ ಕ್ಷೇತ್ರದಲ್ಲಿ ಸ್ಥಿರವಾಗಿ ನೆಲೆಸಿಹ ಹೊರಗಜ್ಜಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಜಯ ಮಂಗಳಂ ಮಂಗಳಂ. ಕರದಳು ಪರಶು ಪಾಶಾಂಕುಶಧಾರಿಗೆ ಹರುಷದಿ ಭಕ್ತರ ಹೊರೆಬಗೆ. ಉರಗಭೂಷಣನ ಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಎತ್ತಿರೆ. ಗಜಮುಖದವಗೆ ಗಣಪತಿ ಧನ್ಯವಾದಗಳು. ಆತ್ಮೀಯ ಭಕ್ತಾಭಿಮಾನಿಗಳೇ, ನಾವೆಲ್ಲರೂ ಶಬರಿಮಲೆ ಯಾತ್ರೆಯನ್ನ ಮಾಡುವವರು ತುಂಬ ಮಂದಿ ಇದ್ದಾರೆ ಈ ಊರಿನಲ್ಲಿ. ಆದರೆ ಈ ಸಲ ವಿಶೇಷವಾಗಿ ನಮ್ಮ ಊರಿನ ಯುವಕ ಶ್ರೀ ರಜತ್ ಬೀರಮೂಲೆ ಇನ್ನು ಕೆಲವೇ ದಿನಗಳಲ್ಲಿ ಮುಂಬೈಗೆ ಅಯೋಧ್ಯೆಗೆ ತೆರಳಿ ರೈಲಿನಲ್ಲಿ ಅಯೋಧ್ಯೆಗೆ ತೆರಳಿ ಅಲ್ಲಿಂದ ಕಾಲ್ನಡಿಗೆಯಲ್ಲಿ ಪಾದಯಾತ್ರಿಕೆಯನ್ನ ಮಾಡಲಿಕ್ಕಿದ್ದಾರೆ. ಇಬ್ಬರು ನಮ್ಮ ಸುಳ್ಯ ಪದವಿನ ಇಬ್ಬರು ರಜತ್ ಬೀರಮೂಲೆ ಮತ್ತು ವಿಜೇತ್ ಪಂಡಿತ್ ಸುಳ್ಯ ಪದಗಳು ಇಷ್ಟರವರೆಗೆ ಯಕ್ಷಗಾನ ತಾಲೂಕಲೆಯನ್ನು ನೆರವೇರಿಸಿಕೊಟ್ಟಂತಹ ಬಿಳ್ಳೂರು ಬಂಡ ಮಹಿಳಾ ಸಂಘ ಇವರಿಗೆ ಶ್ರೀ ಕ್ಷೇತ್ರದ ವತಿಯಿಂದ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ತಮ್ಮ ಸೇವೆ ಶ್ರೀ ದೈವಕ್ಕೆ ಸಮರ್ಪಣೆ ಎಂಬ ಹಾಗೆ ನಿಮಗೆ ಶ್ರೀ ದೈವದ ಕೃಪೆ ಸದಾ ಇರಲಿ ಅಂತ ಶ್ರೀ ದೈವದಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ದೇವಾನಂದ ಮಾಸ್ತರಿಗೆ ಕೂಡ ಮನದಾಳದ ಅಭಿಮಾನದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಆತ್ಮೀಯರೇ, ಇದೊಂದು ಅವಕಾಶವನ್ನು ಒದಗಿಸಿಕೊಟ್ಟಂತ ಈ ಕ್ಷೇತ್ರದ ಭಾರವಾಹಿಗಳಿಗೆ ಹಾಗೂ ನಮಗಿಲ್ಲಿ ಇಂತಹ ಕಾರ್ಯಕ್ರಮ ನಡೆಸುವಂತ ಅವಕಾಶ ಒದಗಿ ಬರಲಿ ಎಂಬ ಹಾರೈಕೆ ಮಾತ್ರ ಅಲ್ಲ, ಒಂದು ವೇಳೆ ಅವಕಾಶ ಸಿಕ್ಕಲ್ಲಿ ಮುಂದೆಯೂ ಕೂಡ ಕಾರ್ಯಕ್ರಮ ಕೊಡುವುದಕ್ಕೆ ಸಿದ್ಧರಿದ್ದೇವೆ ಎಂಬ ಮಾತನ್ನು ಆಡುತ್ತಾ ಮಗುದೊಮ್ಮೆ ನಮಗೆಲ್ಲರಿಗೂ ಭಗವಂತನ ಅನುಗ್ರಹಿಸುವ ಪ್ರೀತಿಪೂರ್ವಕ ಬೇಡಿಕೆ. ಶ್ರೀಯುತ ಚಂದ್ರಶೇಖರ್ ರೈ ಬಜ ಅವರು ವೇದಿಕೆಗೆ ಬರಬೇಕು. ಜೊತೆಯಲ್ಲಿ ಎಲ್ಲ ಕಲಾವಿದರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಗುರುಗಳಾದಂತಹ ಶ್ರೀಯುತ ದೇವಾನಂದ ಮಾಸ್ತರ್ ತಾವು ಕೂಡ ವೇದಿಕೆಗೆ ಬರಬೇಕು. ಕ್ಷೇತ್ರದ ವತಿಯಿಂದ ಕೊಡುವಂತಹ ಸ್ಮರಣಿಕೆಯನ್ನು ತಾವೆಲ್ಲರೂ ಸ್ವೀಕರಿಸಿಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಇದಾಗಿತ್ತು ಇವತ್ತಿನ ಬ್ಲಾಗ್. ಇವತ್ತಿನ ಬ್ಲಾಗ್ನಲ್ಲಿ ತುಂಬಾ ವಾಯ್ಸ್ ಡಿಸ್ಟರ್ಬೆನ್ಸ್ ಅಥವಾ ಕ್ವಾಲಿಟಿ ಆಗಿರ್ಬೋದು, ಶೇಕಿಂಗ್, ಬ್ಲರ್ ಇದೆಲ್ಲ ಕಾಣಿಸಿರ್ಬೋದು. ಯಾಕಂದರೆ ನಾನು ಫಸ್ಟ್ ಟೈಮ್ DSLR ಅಥವಾ ಕ್ಯಾಮ್ರಾ ವರ್ಕ್ ಇದೆ ಫಸ್ಟ್ ಟೈಮ್, ನನಗೆ ಅದರ ಬೇಸಿಕ್ ನಾಲೆಜ್ ಕೂಡ ಇಲ್ಲ. ಸೊ ತುಂಬಾ ಪ್ರಾಬ್ಲಮ್ಸ್ ಆಗಿರ್ಬೋದು. ಇದಕ್ಕೆಲ್ಲ ಸಾರಿ ಕೇಳ್ತಾ ಮುಂದಿನ ಬ್ಲಾಗ್ನಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಅಲ್ಲಿ ತನಕ ಟಾಟಾ.